ಹಲೋ ನಮಸ್ಕಾರ. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀನಿ ನಾನು. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆನಾ, ಭಾಳ ದಿನ ಆಯಿತು ವಿಡಿಯೋ ಹಾಕಿ, ಶಾರ್ಟ್ಸು ಕೂಡ ಹಾಕಿ. ನಿನ್ನೆನೇ ಒಂದು ಶಾರ್ಟ್ಸ್ ಹಾಕಿದ್ದು ಕನ್ನಡದಲ್ಲಿ. ನಾವು ಕನ್ನಡದಲ್ಲಿ ಏನಾದರೂ ಶಾರ್ಟ್ಸು ವೀಡಿಯೋನ ಏನಾದರೂ ಹಾಕಬೇಕು ಅಂದ್ಕೊತೀವಿ, ಹಾಕೋಕ್ಕೆ ಆಗಲ್ಲ. ಯಾಕಂದರೆ ತಮಿಳಲ್ಲಿ ಆಲ್ಮೋಸ್ಟ್ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂವರ್ಸ್ ಆಗಲಿ, ಜನಗಳಾಗಲಿ ನೋಡ್ತಾ ಇದ್ದಾರೆ. ತಮಿಳಿನ ಸಹ ಕನ್ನಡದವರ ನೀವು ಅಂತ ನೀವು ಕೇಳ್ಬೋದು. ಯಾಕಂದರೆ ಮಾತೃಭಾಷೆ ಬಂದು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ ಆಗಿರೋದ್ರಿಂದ ಕನ್ನಡ ಆದ್ರೂ ಸಹ ಇರುತ್ತಲ್ಲ ತಂದೆ ತಾಯಿ ಅನ್ನೋದರಿಂದ ಅಂತ ಅಲ್ಲ. ಅಪ್ಪ ಅಮ್ಮ ತಮಿಳನ್ಸು, ತಮಿಳು ಮಾತಾಡಲೇಬೇಕು, ತಮಿಳು ಕಲೀಲೇಬೇಕು. ತಮಿಳು ಒತ್ತಡ ಏನೂ ಇಲ್ಲ ಮನೆಯಲ್ಲಿ. ಹಂಗಾಗಿ ನಾವು ತಮಿಳು ಮಾತಾಡಲೂ ಇಲ್ಲ. ತಮಿಳು ನಮ್ಮ ಭಾಷೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ನನ್ನ ಮ್ಯಾರೇಜ್ ಆದಮೇಲೆ ತಮಿಳು ಮುಖ್ಯತ್ವ, ತಮಿಳು ಮಾತಾಡಲೇಬೇಕು. ಯಾಕಂದರೆ ಮ್ಯಾರೇಜ್ ಆದಾಗಿಂದನೂ ತಮಿಳು ಅಗತ್ಯವಿದೆ ಅಂತ ತಿಳ್ಕೊಂಡಿದ್ದು. ಮಕ್ಕಳಿಗೇನೋ ಒತ್ತಡ ಮಾಡಲಿಲ್ಲ. ಕನ್ನಡ ಅವರಿಬ್ಬರು ಮಾತಾಡ್ತಾಯಿದ್ರು. ನಾನು ಹೆಂಗೆ ಕನ್ನಡ ಮಾತಾಡ್ತೀನೋ ಅದೇ ಥರ ಮಕ್ಕಳನ್ನು ಕನ್ನಡನೇ ಮಾತಾಡ್ತಾಯಿದ್ರು ಮನೇಲಾಗಲಿ. ಇವಾಗಲೂ ಸಹ ಕನ್ನಡನೇ. ಯಾಕೆ ನೀವು ತಮಿಳ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ, ಆಲ್ಮೋಸ್ಟ್ ನಾನು ಕನ್ನಡನೇ ಫಸ್ಟ್ ಓಪನ್ ಮಾಡಿದಾಗ ಕನ್ನಡದಲ್ಲೇ ಮಾತಾಡಿದ್ವಿ. ಬೇಕಾದ್ರೆ ನೋಡಿ ಸರ್ವಣ ಸಾಹಿತಿ ಯೂಟ್ಯೂಬ್ ಚಾನಲ್ಲಿ. ಆಮೇಲೆ ಗೊತ್ತಾಯಿತು ನೀವು ತಮಿಳ್ ಏನೋ ತಮಿಳಲ್ಲಿ ಮುಂದುವರಿಬೇಕಾಗತ್ತೇನೋ ಏನೋ ಆ ಥರ ಇತ್ತು ಅಂತ ನನ್ನ ಮಗಳು ಇದು ಮಾಡಿದ್ಲು. ಆಮೇಲೆ ಸರಿ ಓಕೆ ಅಂತ ಸ್ವಲ್ಪ ಸ್ವಲ್ಪ ಬ್ರೇಕ್ ಮಾಡೋದು, ಸ್ವಲ್ಪ ಮುಂದುವರಿಯೋದು ಥರ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಸ್ವಲ್ಪ ಪರವಾಗಿಲ್ಲ ಅಂದ್ಕೊತಿದ್ದೀನಿ ತಮಿಳಲ್ಲಿ ಯೂಟ್ಯೂಬ್ ಚಾನಲಲ್ಲಿ. ಆದ್ರೂ ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೂ ಕಷ್ಟ ಇಲ್ಲದೆ ಮುಂದುವರಿಯೋಕ್ಕಾಗಲ್ಲ. ಯಾಕಂದರೆ ಕನ್ನಡ ಈಸಿಯಾಗಿ ಮಾತಾಡ್ಬೋದು. ಯಾಕಂದರೆ ಕಲ್ತಿರೋ ಭಾಷೆ ಆಗಲಿ, ಮಾತಾಡಿರೋದು, ಓದಿರೋದಾಗಲಿ ಮರೆಯೋಕ್ಕಾಗಲ್ಲ. ಮತ್ತು ಅದನ್ನು ನಾವು ನಿತ್ಯನೂ ನಾವು ಮಾತಾಡೋ ಭಾಷೆಗಳನ್ನ ಮಾತಾಡ್ತಾ ಇದ್ರೇ ಚೆಂದ. ಇವಾಗ ನಾವು ಇಲ್ಲ ಈ ಭಾಷೆ ಬಿಟ್ಟು ಮತ್ತೆ ನಾವು ತಮಿಳ್ ಮಾತಾಡಬೇಕಾಗಲಿ, ಬೇರೆ ಲ್ಯಾಂಗ್ವೇಜ್ ಮಾತಾಡೋಕ್ಕಾಗಲಿ ಎಲ್ಲ ಈಸಿ ಅಂದ್ಕೊಬಿಡ್ತಾರೆ. ನಿಜವಾಗ್ಲೂ ಈಸಿ ಏನಿಲ್ಲ, ಕಷ್ಟನೇ. ಓಕೆನಾ, ಹಂಗಾಗಿ ತಮಿಳ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂವರ್ಸ್ ಆಗಲಿ ಸಿಕ್ಕಿರೋದ್ರಿಂದ ಏನೋ ಮತ್ತು ಅದರಲ್ಲೇ ಮುಂದುವರಿತಾ ಇದ್ವಿ. ಕನ್ನಡ ಚಾನಲ್ ಸ್ವಲ್ಪ ಬ್ರೇಕು, ಮಕ್ಕಳುಗಳು ಮುಂದುವರಿಸ್ತೀನಿ ನಾನು. ಶಾರ್ಟ್ಸಲ್ಲಿ ರಜದ ಟೈಮಲ್ಲಿ ಶಾರ್ಟ್ಸು ವೀಡಿಯೋ ನಾವು ಮಾಡ್ತೀನಿ ಅಂದರು. ಅವ್ರಿಗೆ ಯಾಕೋ ಅವ್ರಿಗೂ ಮನಸ್ಸಾಗಲಿಲ್ಲ. ಸರಿ ಅಂತ ಹಂಗೆ ಬ್ರೇಕ್ ಮಾಡ್ಕೊತಾ ಹೋಗ್ತಾಯಿದ್ರು. ಸರಿ ಅಂದ್ಕೊಂಡು ನಾವು ಹಾಗೇ ಇದ್ದೋದ್ವಿ. ನಿಮಗೆ ಕನ್ನಡದಲ್ಲಿ ನಾವು ಚಾನಲ್ ಮುಂದುವರ್ಸೋದಾಗಲಿ, ಇಷ್ಟಪಡೋದಾಗಲಿ ಇದ್ದರೆ ಖಂಡಿತವಾಗ್ಲೂ ನಾವು ಮಾತಾಡ್ತೀವಿ. ದಿನಕ್ಕೆ ಒಂದಾದರೂ ಆಲ್ಮೋಸ್ಟ್ ಒಂದು ವೀಡಿಯೋನೋ ಒಂದು ಶಾರ್ಟ್ಸು ಹಾಕೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆನಾ ಸ್ನೇಹಿತರೆ? ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಓಕೆ, ಬಾಯ್.